BCS 303 ಆಪರೇಟಿಂಗ್ ಸಿಸ್ಟಮ್ ಥರ್ಡ್ ಸೆಮ್ಮಿಂದು ಪ್ಲೇಸ್ಮೆಂಟ್ ಅಲ್ಗಾರಿದಮ್ಸ್ ಇನ್ ಆಪರೇಟಿಂಗ್ ಸಿಸ್ಟಮ್ ಅಂತ ಬರುತ್ತಲ್ಲ ಅದು. ಇದರಲ್ಲಿ ಈ ಥರ ಒಂದು ಕ್ವಶನ್ ಕೊಡ್ತಾರೆ. ಅದರಲ್ಲಿ 1 KB ಇದನ್ನು ರಿಕ್ವೆಸ್ಟ್ ಮಾಡ್ತಾರೆ ಮೆಮೊರಿನ. ಫಸ್ಟ್ ಇದಿಷ್ಟರಲ್ಲಿ ಯಾವುದರಲ್ಲಿ ಇದನ್ನು ಸ್ಟೋರ್ ಮಾಡೋಕ್ಕಾಗುತ್ತೋ ಅದನ್ನು ಸ್ಟೋರ್ ಮಾಡಬೇಕು. ಅದು ಹೆಂಗೆ ಬೇಕಂಗೆ ಸ್ಟೋರ್ ಮಾಡೋದಲ್ಲ, ಇಲ್ಲಿ ಪ್ರೊಸೀಜರ್ ಇದಾವೆ ಅದಕ್ಕೆ. ಫಸ್ಟ್ ಫಿಟ್ ಕೇಳಿದರೆ ಫಸ್ಟ್ ಫಿಟ್, ಬೆಸ್ಟ್ ಫಿಟ್ ಕೇಳಿದರೆ ಬೆಸ್ಟ್ ಫಿಟ್, ವರ್ಸ್ಟ್ ಫಿಟ್ ಕೇಳಿದರೆ ವರ್ಸ್ಟ್ ಫಿಟ್, ಮೂರೂ ಕೇಳ್ತಾರೆ ಒಂದೇ ಕ್ವಶನಲ್ಲಿ. ಫಸ್ಟ್ ಫಿಟ್ ಅಂತಂದರೆ ಫಸ್ಟ್ ಹೋಲ್ ಈಸ್ ಲಾರ್ಜರ್ ಇನಫ್, ಅಂದರೆ ಫಸ್ಟ್ ಹೋಲಿಂದ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊತ ಹೋಗಬೇಕು. ಯಾವುದರಲ್ಲಿ ಸ್ಪೇಸ್ ಹಿಡಿಯುತ್ತೋ ಇದನ್ನು ಅದರಲ್ಲಿ ಸ್ಟೋರ್ ಮಾಡಬೇಕು. ಬೆಸ್ಟ್ ಫಿಟ್ ಅಂತಂದರೆ ಸ್ಮಾಲೆಸ್ಟ್ ಹೋಲ್ ಈಸ್ ಲಾರ್ಜರ್ ಇನಫ್. ಬೆಸ್ಟ್ ಫಿಟ್ಟಲ್ಲಿ ಸ್ಮಾಲೆಸ್ಟ್ KB ಯಾವುದಿರುತ್ತಲ್ಲ ಅಲ್ಲಿಂದ ಚೆಕ್ ಮಾಡ್ಕೊತ ಹೋಗ್ಬೇಕು. ನೆಕ್ಸ್ಟ್ ಅದರಲ್ಲಿ ಇದನ್ನು ಸ್ಟೋರ್ ಮಾಡಬೇಕು, ಯಾವುದ್ರಲ್ಲಾಗುತ್ತೋ ಅದು. ವರ್ಸ್ಟ್ ಫಿಟ್ ಅಂದರೆ ಲಾರ್ಜರ್ಲಿಂದ ನೋಡಬೇಕು. ಲಾರ್ಜರ್ ಅಂತಂದರೆ ಇವಾಗ 12 KBನ ಫಿಟ್ ಮಾಡ್ಬೇಕಂತ ಹೇಳಿದ್ದಾರೆ. 14 KB ಇತ್ತಂತಂದರೆ ಲಾಸ್ಟ್ ಈಗ ಒಂದು ಕ್ವಶನಲ್ಲಿ ಒಂದಿಷ್ಟು KBs ಕೊಟ್ಟಿರ್ತಾರೆ. 14 KBನೇ ಲಾರ್ಜರ್ ಇತ್ತು ಅಂದರೆ ಅದರಲ್ಲಿ 12 KB ಹಿಡಿಯುತ್ತಲ್ಲ ಅದರಲ್ಲೇ ಆಗಿಬಿಡೋದು ಅಷ್ಟೇ. ಫಸ್ಟ್ ಇದನ್ನು ಬರ್ಕೋಬೇಕು. ಫಸ್ಟ್ ಏನು 6 KB, ಆಮೇಲೆ ಕ್ವಶನಲ್ಲೇ ಕೊಟ್ಟಿರ್ತಾರೆ 14 KB, ಇಲ್ಲಿ 19 KB, 11 KB, 13 KB, ಇದಿಷ್ಟು. ಇದು ಪ್ಲೇಸ್ಮೆಂಟ್ ಅಲ್ಗಾರಿದಮ್ ಇನ್ OS. ಇವಾಗ ಫಸ್ಟ್ ಫಿಟ್ ಫಿಟ್ಟಲ್ಲಿ ಸ್ಟಾರ್ಟಿಂಗಿಂದ ನೋಡ್ಕೊತ ಹೋಗ್ಬೇಕು ಅಂತ ಹೇಳಿದ್ರೆ ಫಸ್ಟ್ 6 KBಯಲ್ಲಿ 12 KB ಹಿಡಿಯುತ್ತಾ? ಇಲ್ಲ. ಅದಕ್ಕೆ 6 KBನ ಡೈರೆಕ್ಟಾಗಿ ಬರೆಯೋದು. ನೆಕ್ಸ್ಟ್ 14 KBಯಲ್ಲಿ 12 KB ಆಗ್ಬೋದು. ಆವಾಗ ಇಲ್ಲಿ 12 KB ಅಂತ ಬರೆದು ಕೆಳಗಡೆ ಅದರಲ್ಲೇ ಒಂದೇ ಬಾಕ್ಸಲ್ಲೇ ಇದು ಫ್ರೀ ಸ್ಪೇಸ್ ಎಷ್ಟು? ಇನ್ನು 2 KB ಉಳಿದಿರೋದು. ಇದು ಟೋಟಲ್ ಇರೋದೆಷ್ಟು? 14 KB. ನೆಕ್ಸ್ಟು 19 KB, 11 KB, ದೆನ್ 13 KB. ಆ್ಯಸ್ ಇಟ್ ಈಸ್ ಯು ಶುಡ್ ರೈಟ್. ಇದಿಷ್ಟು ಫಸ್ಟ್ ಫಿಟ್. ಯಾಕಂದರೆ ಅವ್ರು ಕೊಟ್ಟಿರೋದು ಒಂದನ್ನೇ ಕೊಟ್ಟಿದ್ದಾರೆ 12 KB ಅಂತ, ಅದನ್ನೊಂದನ್ನೇ ಇಲ್ಲಿ ಫಿಟ್ ಮಾಡಿದ್ವಲ್ಲ, ಇಲ್ಲಿ ಸ್ಟೋರ್ ಮಾಡಿದ್ವಿ. ಇಲ್ಲಿಗೆ ಮುಗಿದು ಫಸ್ಟ್ ಫಿಟ್. ನೆಕ್ಸ್ಟು ಬೆಸ್ಟ್ ಫಿಟ್. ಈಗ ಬೆಸ್ಟ್ ಫಿಟ್ ಅಂತಂದರೆ ಏನಂತ ಹೇಳಿದ್ದೆ? ಸ್ಮಾಲೆಸ್ಟಿಂದ ನೋಡ್ಕೊತ ಹೋಗಬೇಕು ಅಂತ ಹೇಳಿದ್ದೆ. ಈಗ ಫಸ್ಟ್ ಇದರಲ್ಲಿ ಸ್ಮಾಲ್ ಯಾವುದು? 6ಅಲ್ಲಿ 12 KB ಹಿಡಿಯುತ್ತಾ? ಇಲ್ಲ. ಅದಕ್ಕೆ 6 KBನ ಆ್ಯಸ್ ಇಟ್ ಈಸ್ ಆಗಿ ಬರಿತೀವಿ. ನೆಕ್ಸ್ಟ್ ಯಾವುದು? ನೆಕ್ಸ್ಟು 14 ಲಾರ್ಜರ್. ನೆಕ್ಸ್ಟ್ ಸ್ಮಾಲೆಸ್ಟ್ ಯಾವುದು? 11ಅಲ್ಲಿ 12 KB ಹಿಡಿಯುತ್ತಾ? ಇಲ್ಲ, ಬರೋಂಗಿಲ್ಲ. ನೆಕ್ಸ್ಟ್ 13 KBಯಲ್ಲಿ 12 KB ಬರುತ್ತೆ. ಇವಾಗ ಇಲ್ಲಿ ಫಸ್ಟು 11 KB ಆ್ಯಸ್ ಇಟ್ ಈಸ್ ಬರೆದು, ಈಗ 13 KBಯಲ್ಲಿ 12 KB ಬರುತ್ತಲ್ಲ, ಇಲ್ಲಿ ಬರಿಬೇಕು 12 KB ಅಂತ ಬರೆದು, ಇಲ್ಲಿ ಫ್ರೀ ಸ್ಪೇಸ್ ಇರೋದನ್ನು ಬರಿಬೇಕು ಕೆಳಗಡೆ ಒಂದೇ ಬಾಕ್ಸಲ್ಲಿ. ಫ್ರೀ ಸ್ಪೇಸ್ ಎಷ್ಟು? 1 KB. ಟೋಟಲ್ ಇರೋದು 13 KB. ಅದರಲ್ಲಿ 12 KB ಸ್ಟೋರ್ ಮಾಡಿರೋದು ಮತ್ತು 1 KB ಫ್ರೀ ಇರೋದು. ಇದನ್ನು ಆ್ಯಸ್ ಇಟ್ ಈಸ್ ಆಗಿ ಬರಿಬೇಕು. 14 KB, ನೆಕ್ಸ್ಟ್ 19 KB. ಬೆಸ್ಟ್ ಫಿಟ್ ಅಂತಂದರೆ ಇಷ್ಟೇ. ಥರ್ಡ್ ಯಾವುದು? ವರ್ಸ್ಟ್ ಫಿಟ್ ಅಂತಂದರೆ ಲಾರ್ಜರಿಂದ ನೋಡಬೇಕು. ಈ ಥರ ಬಾಕ್ಸ್ ಎಲ್ಲ ನೀಟಾಗಿ ಹಾಕಿ ನೀಟಾಗಿ ಬರೀರಿ. ಒಂದೊಂದು ಬಾಕ್ಸಿಗೆ ಮಾರ್ಕ್ಸ್ ಕೊಡ್ತಿರ್ತಾರೆ ಅವರು. ಎಲ್ಲನೂ ನೀಟಾಗಿ ಬರೆದ್ರೆ ನೀಟಾಗಿ ಮಾರ್ಕ್ಸ್ ಸಿಗುತ್ತೆ. ಇಂಪಾರ್ಟೆಂಟ್ ಕ್ವೆಶನ್ಸೇ. ಮಾಡಲ್ 4 ಇರ್ಬೋದು ಅನಿಸುತ್ತೆ ಇದು, ಮಾಡಲ್ 4. ಇವಾಗ ವರ್ಸ್ಟ್ ಫಿಟ್ಟಲ್ಲಿ ಲಾರ್ಜರ್ ಮೆಮೊರಿಯಿಂದ ನೋಡಬೇಕು. ಈಗ ಲಾರ್ಜರ್ ಮೆಮೊರಿ ಯಾವುದು ಇದರಲ್ಲಿ? ಫಸ್ಟು 19ಅಲ್ಲಿ 12 ಆಗ್ಬೋದಾ? ಎಸ್, ಆಗ್ಬೋದು. ಆವಾಗ 6 KB ಆ್ಯಸ್ ಇಟ್ ಈಸ್, 14 KB ಆ್ಯಸ್ ಇಟ್ ಈಸ್, 19 KBಯಲ್ಲಿ 12 KBನ ಹಾಕ್ತೀವಿ. ಫ್ರೀ ಸ್ಪೇಸ್ ಎಷ್ಟು? 19 KBಯಲ್ಲಿ 12 KB ಹಾಕಿದರೆ 4 3 7 KB ಫ್ರೀ ಅಂತ ಬರಿಬೇಕು. ನೆಕ್ಸ್ಟು 11 KB ಆ್ಯಸ್ ಇಟ್ ಈಸ್, 13 KB ಆ್ಯಸ್ ಇಟ್ ಈಸ್.
ಇದಿಷ್ಟೇ ವರ್ಸ್ಟ್ ಫಿಟ್. ಒಟ್ಟಿನಲ್ಲಿ ಪ್ಲೇಸ್ಮೆಂಟ್ ಅಲ್ಗೋರಿದಮ್ಸು ಫಸ್ಟು ಬೆಸ್ಟ್ ವರ್ಸ್ಟ್ ಅಂತ ಕೇಳಿದಾಗ ಇದನ್ನು ಯಾವುದು ಮೆಮೊರಿನ ರಿಕ್ವೆಸ್ಟ್ ಮಾಡಿರ್ತಾರೆ ಅದನ್ನು ಕ್ವಶನಲ್ಲೇ ಕೊಟ್ಟಿರ್ತಾರೆ. ನಾನು ಶಾರ್ಟ್ಕಟ್ ಕ್ವಶನ್ ಬರೆದಿದ್ದೀನಿ. ಫಸ್ಟ್ ಅವ್ರು ಈ ಥರ ಕ್ವಶನಲ್ಲಿ ಕೊಟ್ಟಾಗ ನಾವು ಫಸ್ಟ್ ಈ ಥರ ಬರ್ಕೋಬೇಕು OS ಅಂತ. ಇದಿಷ್ಟನ್ನು ಬರ್ಕೊಂಡು ಆಮೇಲೆ ಫಸ್ಟ್ ಫಿಟ್ಟು, ಬೆಸ್ಟ್ ಫಿಟ್ಟು, ವರ್ಸ್ಟ್ ಫಿಟ್ಟನ್ನು ಬರಿಬೇಕು. ಇದಿಷ್ಟೇ ಪ್ಲೇಸ್ಮೆಂಟ್ ಅಲ್ಗೋರಿದಮ್ದು. ಥ್ಯಾಂಕ್ ಯು.